ಅದು ಸೈಲೆಂಟ್ ಆಗಿಯೇ ಇದ್ದ ಏರಿಯಾ. ಆದರೆ ಕಳೆದ 2 ತಿಂಗಳಿನಿಂದ ಅಲ್ಲಿ ಕಿರಿಕಿರಿ ಉಂಟಾಗಿತ್ತು. ಬೈಕ್ನಲ್ಲಿ ಬರ್ತಾ ಇದ್ದ ಕ್ರಿಮಿಗಳು ವೀಲಿಂಗ್ ಮಾಡ್ತಾ ಪುಂಡಾಟವನ್ನ ಮೆರಿತಾ ಇದ್ರು. ಪ್ರಶ್ನೆ ಮಾಡಿದ ವ್ಯಕ್ತಿಯ ಮನೆ ಮುಂದೆ ದಾಂಧಲೆಯನ್ನೇ ಮಾಡಿದ್ದಾರೆ. ಇವರ ಅಟ್ಟಹಾಸಕ್ಕೆ ಏರಿಯಾ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಳ್ಳಂ ಬೆಳಿಗ್ಗೆ ವೀಲಿಂಗ್ ಮಾಡುತ್ತಾ ಏರಿಯಾದ ರಸ್ತೆಯಲ್ಲೇ ಪುಂಡಾಟ. ಹೆಣ್ಣು ಮಕ್ಕಳಿಗೆ ಕಿರುಕುಳ, ಪ್ರಶ್ನಿಸಿದ್ದಕ್ಕೆ ಕಾರಿನ ಗಾಜು ಪುಡಿ ಪುಡಿ. ದೂರು ನೀಡಿದ್ರು ಜಸ್ಟ್ ಎನ್ಸಿಆರ್ ದಾಖಲಿಸಿ ಸುಮ್ಮನಾದ ಪಿನಿಯ ಪೊಲೀಸರು. ಪುಲವ ತರಿಸಿಕೊಂಡು ಮುಂಜಾನೆ ವೇಳೆ ದೆವ್ವಗಳಂತೆ ಬರುವ ಈ ಪುಂಡರ ಕೃತ್ಯವನ್ನೊಮ್ಮೆ ನೋಡಿ. ವೀಲಿಂಗ್ ಮಾಡ್ತಾ ಹುಚ್ಚಾಟ ಮೆರೆಯೋ ಇಬ್ರು ಕಾರಿನ ಗಾಜು ಒಡೆದು ಕ್ರೌರ್ಯವನ್ನ ಮೆರೆದಿದ್ದಾರೆ. ಸಾಲತಕ್ಕೆ ಏರಿಯಾದಲ್ಲಿ ಓಡಾಡೋ ಹೆಣ್ಣು ಮಕ್ಕಳಿಗೆ ನಿತ್ಯ ಕಿರುಕುಳವನ್ನ ಕೊಡ್ತಿದ್ದು ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೌದು, ಇದು ಪಿನಿಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬೃಂದಾವನ ನಗರ. ಈ ಲೇಔಟ್ ಪಕ್ಕದಲ್ಲಿ ಖಾಲಿ ಜಾಗ ಹೊಂದಿದೆ. ಕಳೆದ 2 ತಿಂಗಳಿಂದ ಈ ಖಾಲಿ ಜಾಗಕ್ಕೆ ಬರ್ತಾ ಇರೋ ಗೋಪಿ ಹಾಗೂ ನಂಜುಂಡ ಎಂಬ ಈ ಪುಂಡರು ಎಣ್ಣೆ ಮತ್ತು ಗಾಂಜಾ ಸೇವಿಸಿ ಬೈಕ್ ಹತ್ತಿ ಬರ್ತಾರೆ. ಬರೋರು ಸೀದಾ ಮನೆಗೆ ಹೋಗ್ತಾರಾ? ನೋ, ವೀಲಿಂಗ್ ಮಾಡ್ತಾ ಏರಿಯಾದ ಜನರಿಗೆ ತೀವ್ರ ಕಾಟವನ್ನ ಕೊಡ್ತಿದ್ದಾರೆ. ವಾಕಿಂಗ್ ಮಾಡುವ ಮಹಿಳೆಯರು ಸೇರಿದಂತೆ ಶಾಲಾ ಕಾಲೇಜಿಗೆ ತೆರಳುವ ಹೆಣ್ಣು ಮಕ್ಕಳಿಗೆ ನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ. ಕೇಳಿದ್ನಲ್ಲ, ಕೇಳ್ಬಿಟ್ಟಾದ್ಮೇಲೆ ಅವನು ಹಂಗೆ ಪಾಸ್ ಆಗಿದ್ದಾನೆ. ಅವನು ಪಾಸ್ ಆದಮೇಲೆ ಏನು ಮಾಡಿದ್ದಾನೆ, ಮೊನ್ನೆ ಫ್ರೆಂಡ್ಶಿಪ್ ಡೇ 3ನೇ ತಾರೀಕು 2ನೇ ತಾರೀಕು ನೈಟು ಏನು ಮಾಡಿದ್ದಾನೆ, ಬಂದ್ಬಿಟ್ಟು ಅವರಿಬ್ಬರು ಸೇರಿ ರೆಕಾರ್ಡ್ ಎಲ್ಲ ಇದೆ, ನಮ್ಮ ಕ್ಯಾಮ್ರಾದಲ್ಲಿ ಮನೇಲಿ ರೆಕಾರ್ಡ್ ಆಗಿದೆ. ಬಂದ್ಬಿಟ್ಟು ಈ ಥರ ಮಾಡ್ಬಿಟ್ಟು ಹೋಗಿದ್ದಾರೆ. ಒಂದು ಕಲ್ಲು ತಗೊಂಡು ಗ್ಲಾಸ್ ಎಲ್ಲ ಹೊಡೆದಾಕಿ. ಇದರಿಂದ ಏರಿಯಾ ಮಹಿಳೆಯರು ನಿಜಕ್ಕೂ ಭಯಭೀತರಾಗಿದ್ದಾರೆ. ಈ ಕ್ರಿಮಿಗಳ ಕ್ರೌರ್ಯವನ್ನ ಇದೇ ಏರಿಯಾದಲ್ಲಿದ್ದ ವ್ಯಕ್ತಿಯೊಬ್ಬ ಪ್ರಶ್ನಿಸಿದ್ದ. ಅದೇ ಜಿದ್ದನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಆಸಾಮಿಗಳು ಇದೇ ತಿಂಗಳು 3ರಂದು ಮುಂಜಾನೆ 3 ಗಂಟೆ ಸುಮಾರಿಗೆ ಬೈಕ್ನಲ್ಲಿ ಬಂದು ಮನೆ ಮುಂದೆ ನಿಂತಿದ್ದ ಕಾರಿನ ಗಾಜುಗಳ ಮೇಲೆ ಕಲ್ಲು ಎತ್ತಿ ಹಾಕಿ ಪುಡಿ ಪುಡಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕಾರಿನ ಮಾಲೀಕ ಪಿನಿಯಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಆದರೆ ಎಫ್ಐಆರ್ ದಾಖಲಿಸಿ ಪುಂಡರಿಗೆ ಪಾಠ ಹೇಳಬೇಕಾದ ಕಾಕಿ ಕೇವಲ ಎನ್ಸಿಆರ್ ಅನ್ನ ದಾಖಲಿಸಿ ಕೈ ತೊಳೆದುಕೊಂಡಿದ್ದು ಕ್ರಿಮಿಗಳ ಅಟ್ಟಹಾಸ ಮುಂದುವರಿಯುವಂತಾಗಿದೆ. ಪೊಲೀಸರ ಈ ಬೇಜವಾಬ್ದಾರಿತನವನ್ನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿದ್ದೆ ಬರ್ತಾ ಇಲ್ಲ ಅಷ್ಟೇ. ನೈಟ್ ಜಾಸ್ತಿ ಇಲ್ಲ, 3 ಮೆಂಬರ್ಸ್ ಜಾಸ್ತಿ ಇರ್ತಾರೆ. 3 ಜನ ಇರ್ತಾರೆ, ಇಲ್ಲ ಅಂದ್ರೆ 2 ಮೆಂಬರ್ಸ್ ಕಂಪಲ್ಸರಿ ಇದ್ದೇ ಇರ್ತಾರೆ. ಇಲ್ಲಿ ಕೆಳಗಡೆ ಎಲ್ಲಾನು ಖಾಲಿ ಇದೆ ಪ್ಲೇಸಸ್. ನಾವು ವಾಕ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಅಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ. ಮಿಸ್ಬಿಹೇವ್ ಮಾಡ್ತಾರೆ ಅವರು. ಪ್ರಶಾಂತವಾಗಿದ್ದ ಏರಿಯಾ ಜನರ ನಿದ್ದೆಗೆಡಿಸಿರುವ ಈ ಕ್ರಿಮಿಗಳಿಗೆ ತಕ್ಕ ಶಾಸ್ತಿಯಾಗಲೇಬೇಕಿದೆ. ಆರೋಪಿಗಳನ್ನ ಪೊಲೀಸರು ತಕ್ಷಣವೇ ಬಂಧಿಸಿ ಜೈಲಿಗಟ್ಟಬೇಕು. ಆಗಲಾದ್ರೂ ಇವರು ಬುದ್ಧಿ ಕಲಿತಾರ ಅನ್ನೋದನ್ನ ಸದ್ಯ ಕಾದ್ ನೋಡ್ಬೇಕಿದೆ. ಅಜಯ್ ಕುಮಾರ್, ಪ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.